ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಒಂದು ಹೊಸ ವಿಡಿಯೋಕ್ಕೆ ಸ್ವಾಗತ. ತುಂಬ ದಿನ ಆಯಿತು ವಿಡಿಯೋ ಮಾಡಿ, ಜಸ್ಟ್ ಒಂದು ಅಪ್ಡೇಟ್ ಕೊಡ್ತಾಯಿದ್ದೀನಿ ಅಷ್ಟೇ. ನೋಡ್ಬೋದು, ಇದು ಸೈಡಲ್ಲಿ ರೋಡ್ಗೆ ಅಂತ ಬಿಟ್ಟಿದ್ದೀವಿ. ಇದನ್ನು ಫಸ್ಟು ಇದೆಲ್ಲ ಸ್ವಲ್ಪ ಹಳ್ಳ ಇತ್ತು, ಅದನ್ನು ಇವಾಗ ಲೆವೆಲ್ ಮಾಡಿಸಿ ರೋಡ್ ಮಾಡಿದ್ದೀವಿ, ರೋಡ್ ಬಿಡಿಸಿದ್ದೀವಿ. ಒಂದು ಬಂಡೆ ಹಾಗೇ ಇದೆ, ದೊಡ್ಡ ಬಂಡೆ ಅಂತ ಬಿಟ್ಟಿದ್ದೀವಿ. ಇವಾಗ ಇಲ್ಲಿ ತುಂಬ ಹಳ್ಳ ಇತ್ತು, ಇದಕ್ಕೆ ಸ್ವಲ್ಪ ಮಣ್ಣು ಭರ್ತಿ ಮಾಡಿ ತುಂಬಿಸ್ಬಿಟ್ಟು ಇದನ್ನು ಹಿಂಗೆ ಬಿಟ್ಟಿದ್ದೀವಿ. ಏನಂದರೆ ಇದಕ್ಕೆ ನಾವು ಬೇರೆ ಏನು ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಫ್ಯೂಚರಲ್ಲಿ ಏನಾದರೂ ಮನೆಗೇನೆ ಒಂದು ಫಾರ್ಮ್ ಹೌಸ್ ಥರ ಏನಾದ್ರು ಮನೆಗೇನೆ ಕಟ್ಟಬೇಕಾದ್ರೆ ಜಾಗ ನಾವೆಲ್ಲೂ ಬಿಟ್ಟಿಲ್ಲ, ಎಲ್ಲ ಗಿಡಗಳು ಹಾಕಿರೋದ್ರಿಂದ ಇಲ್ಲಿ ಸ್ವಲ್ಪ ಜಾಗನ ಹಿಂಗೆ ಬಿಡ್ತೀವಿ ಇದನ್ನು. ಯಾಕಂದರೆ ರೋಡಿಗೂ ಸಿಗುತ್ತೆ ನೋಡಿ, ರೋಡ್ ಇದೆ ಇಲ್ಲೇ ಇರೋದ್ರಿಂದ ಇಲ್ಲಿ ನಾವು ಮನೆಗೇ ಚಿಕ್ಕ ಮನೆಗೇ ಕಟ್ಟಿದ್ರೆ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಇಲ್ಲೇ ಸ್ವಲ್ಪ ಜಾಗ ಬಿಟ್ಕೊಂಡಿದ್ದೀವಿ. ಇವಾಗ ಜಸ್ಟ್ ಇದು ಲೆವೆಲ್ ಮಾಡಿಸ್ಬಿಟ್ಟಿದ್ದೀವಿ. ನೋಡ್ಬೋದು, ತಗೊಂಡ್ಬಿಟ್ಟು ಗಿಡ ಪ್ಲಾಂಟೇಶನ್ ಮಾಡಿ ಸೆಪ್ಟೆಂಬರ್ ಎಂಡಿಂಗಲ್ಲಿ ಹಾಕಿದ್ದು, ಸೆಪ್ಟೆಂಬರ್ ಲಾಸ್ಟ್ ವೀಕಲ್ಲಿ ಹಾಕಿದ್ದು. ಆಲ್ಮೋಸ್ಟು ಇದುವರೆಗೂ ಬಂದಿದೆ, ಪೋಲ್ವರೆಗೂ ಬಂದಿದೆ. ನೋಡ್ಬೋದು, ಪೋಲ್ವರೆಗೂ ರೀಚ್ ಆಗಿದೆ. ನೋಡಿ, ಆಲ್ರೆಡಿ 2 ಕಟ್ ಮಾಡಿದ್ದೀನಿ. ನೋಡಿ, ಹೊಸ ಬ್ರಾಂಚಸ್ ಓಪನ್ ಆಗ್ತಾಯಿದೆ, ಪೋಲ್ವರೆಗೂ ಬಂದಿದೆ. ಬಿಸಿಲು ತುಂಬ ಜಾಸ್ತಿ ಇದೆ, ಅದು ಸ್ವಲ್ಪ ಸುಣ್ಣ ಸ್ಪ್ರೇ ಮಾಡಿದ್ದೀನಿ, ತುಂಬ ಬಿಸಿಲಿದೆ. ನೋಡಿ, ನಾವು ಬುಡೋದಕ್ಕೆ ಗೊಬ್ಬರ ಹಾಕಿದ್ದೋ ಅದರಲ್ಲಿ ಸ್ವಲ್ಪ ಹುರುಳಿ ಬೀಜ ಬಂದಿದ್ವಲ್ಲ ಗೊಬ್ಬರದಲ್ಲಿ, ಅದೇ ಬೀಜ ಹುಟ್ಟಿದೆ. ಯಾಕಂದರೆ ನಾವು ರಿಮೂವ್ ಮಾಡಿಲ್ಲ, ಯಾಕಂದರೆ ಇದು ಬಿಸಿಲಿಗೆ ನೀರು ಆರೋಗ್ತಾ ಇರುತ್ತೆ. ಈ ಹುರುಳಿ ಗಿಡ ಬುಡದಲ್ಲಿ ಇರೋದ್ರಿಂದ ಸ್ವಲ್ಪ ತೇವಾಂಶ ಹಿಡಿದಿಟ್ಕೊಳ್ಳುತ್ತೆ. ಮತ್ತು ಅದೇ ಸ್ವಲ್ಪ ಮಳೆ ಗಿಡ ಬಿದ್ದ ಅದನ್ನೇ ಕಿತ್ತಿ ಬುಡಕ್ಕೆ ಮಲ್ಚ್ ಮಾಡ್ಬೋದು ಅನ್ನೋ ಉದ್ದೇಶಕ್ಕೆ ಅವರೆ ಗಿಡ ಇದೆ ಇದರಲ್ಲೊಂದು, ಮತ್ತು ಹುರುಳಿ ಗಿಡ ಹಂಗೆ ಬಿಟ್ಟಿದ್ದೀವಿ ಬುಡದಲ್ಲಿ, ತೇವಾಂಶ ಇಟ್ಕೊಳ್ಳಿ ಅನ್ನೋ ಒಂದು ಉದ್ದೇಶಕ್ಕೆ ಬಿಟ್ಟಿದ್ದೀವಿ. ಎಲ್ಲದರಲ್ಲೂ ಇದೆ, ಕಳೆ ಯಾವುದು ಕಿತ್ತಿಲ್ಲ, ಬಿಸಿಲಲ್ವಾ ಅಂತ ಕಳೆ ಯಾವುದು ರಿಮೂವ್ ಮಾಡಿಲ್ಲ. ನೋಡ್ಬೋದು, ಅಂದರೆ ಆಲ್ರೆಡಿ ಫಸ್ಟ್ ಚೆನ್ನಾಗಿ ಬಂದಿದ್ರಲ್ಲಿ ಆಲ್ರೆಡಿ ಬ್ರಾಂಚಸ್ ಓಪನ್ ಆಗ್ತಾ ಇದ್ದಾವೆ. ಕಟಿಂಗ್ ಮಾಡಿದ ಮೇಲೆ ಬ್ರಾಂಚಸ್ ಬರ್ತಾ ಇದ್ದಾವೆ. ನೋಡ್ಬೋದು, ಇಲ್ಲಿ ಒಂದೊಂದು ಇವಾಗ ಕಟ್ ಮಾಡಿದ್ದೀನಿ. ನೋಡ್ಬೋದು, ಇವಾಗ ಚೆನ್ನಾಗಿ ಬ್ರಾಂಚಸ್ ಚೆನ್ನಾಗಿ ಬಂದಿದೆ, ಒಂದೊಂದು ಇನ್ನೂ ಇವಾಗ ಹೋಗ್ತಾ ಇದೆ. ಬಿಸಿಲು ಜಾಸ್ತಿ ಆಯಿತು, ಅದರಿಂದ ಸ್ವಲ್ಪ ನೋಡ್ಬೋದು. ಹೋಲ್ನಾರಿಗೆ ಆಲ್ಮೋಸ್ಟ್ ಬಂದಿದ್ದಾವೆಲ್ಲ. ಒಂದೊಂದು ಗಿಡ ಒಂದೊಂದು ಕಂಬದಲ್ಲಿ ಒಂದೊಂದು ಗಿಡ ಸ್ವಲ್ಪ ಲೇಟ್ ಗ್ರೋತ್ ಇದೆ, ಬಟ್ ಅದು ಪಿಕಪ್ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ಮಳೆ ಬಿದ್ದರೆ ಚೆನ್ನಾಗಿ ಗ್ರೋತ್ ಆಗುತ್ತೆ. ಗೊಬ್ಬರ ಅಂದರೆ ನಾವು ಒಂದೊಂದು ಬುಟ್ಟಿ ದನಿ ಗೊಬ್ಬರ ಕೊಟ್ಟು ಸ್ವಲ್ಪ ಹೊಸ ಮಣ್ಣು ಹಾಕಿದ್ವಿ ಬುಡಕ್ಕೆ, ಬೇರೆ ಏನೂ ಕೊಟ್ಟಿಲ್ಲ. ನೋಡ್ಬೋದು, ಇದೇ ಮಣ್ಣು, ಕೆರೆ ಮಣ್ಣು, ಇದನ್ನೇ ಬಿಟ್ಕೊಂಡು ಒಂದೊಂದು ಬುಟ್ಟಿ ಹಾಕಿದ್ದೀವಿ. ಈ ಸ್ವಲ್ಪ ಮಳೆ ಬಿದ್ದ ಮೇಲೆ ಇನ್ನೂ ಸ್ವಲ್ಪ ಗೊಬ್ಬರ ಹಾಕಿ ರೆಡಿ ಮಾಡಬೇಕು. ಸ್ಟಾರ್ ಫ್ರೂಟಿಂದು ಸೀಸನ್ ಮುಗೀತು, ತುಂಬ ಬಿಟ್ಟಿತ್ತು, ಮತ್ತೆ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ. ನೋಡ್ಬೋದು, ಇಲ್ಲಿ ಫ್ಲವರಿಂಗ್ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ. ಇದು ಕಲ್ಲು ಸ್ವಲ್ಪ ಮುರಿದೋಗಿರೋದ್ರಿಂದ ಇದಕ್ಕೆ ಟೈರ್ ಹಾಕಿ ಇದೊಂದು 4 ಗಿಡ ಟೈರ್ ಹಾಕಿದ್ದೀನಿ. ನೋಡ್ಬೋದು, ಇದು ಒಂದು ವರ್ಷ ಮುಂಚೆ ಹಾಕಿದ್ದು, ಲಾಸ್ಟ್ ಇಯರ್ದು. ಈ ಸಲ ಇದು ಫ್ರೂಟಿಂಗ್ ಸ್ಟಾರ್ಟ್ ಆಗುತ್ತೆ. ನೀವು ನೋಡ್ಬೋದು ಗಿಡಗಳು ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಗಿಡಗಳು ಚೆನ್ನಾಗಿ ಬಂದಿದೆ. ಇದು ಲಾಸ್ಟ್ ಇಯರ್ದಲ್ಲ, ಈ ಸಲ ಫ್ರೂಟಿಂಗ್ ಸ್ಟಾರ್ಟ್ ಆಗುತ್ತೆ. 2 ಪೋಲ್ ಏನಿದೆ, ಈ 2 ಪೋಲಲ್ಲಿ ಈ ಸಲ ಹಣ್ಣು ಬರುತ್ತೆ. ನೋಡಿ, ಬಿಸಿಲಿಗೆ ಸನ್ಬರ್ನ್ ಹೇಗಾಗಿದೆ. ಸುಣ್ಣ ಆದರೂ ಸ್ಪ್ರೇ ಮಾಡಿದ್ದೀನಿ, ಬಟ್ ಆದರೂ ತುಂಬ ಬಿಸಿಲಿದೆ ಈ ಸಲ.
ನಾನು ಸನ್ಬರ್ನಿಗೆ ಕಯೋಲಿನ್ ಪೌಡ್ರ್ ಸರ್ಚ್ ಮಾಡಿದೆ, ಬಟ್ ಎಲ್ಲೂ ಸಿಗಲಿಲ್ಲ. ಅದರಿಂದ ಸುಣ್ಣನೇ, ಕೆಲವೊಬ್ರು ಸುಣ್ಣನೇ ಸ್ಪ್ರೇ ಮಾಡ್ಬೋದು ಅಂತ ಹೇಳಿದ್ರು. ಅದರಿಂದ ಸುಣ್ಣನೇ ಮಾಡಿದ್ದೀನಿ. ಸುಣ್ಣನೂ ಏನೂ ಆಗೋಲ್ಲ, ಮಾಡ್ಬೋದು. ಯಾಕಂದರೆ ಅಡಿಕೆ ಗಿಡಕ್ಕೆಲ್ಲ ಸುಣ್ಣ ಬಿಸಿಲಿಗೆ ಬೆಳೀತಾರೆ. ಅದರಿಂದ ಸುಣ್ಣನೂ ಮಾಡ್ಬೋದು, ಏನು ಪ್ರಾಬ್ಲಮ್ ಏನಿಲ್ಲ. ನೋಡ್ಬೋದು. ಎರಡು ಗಿಡ ಮಾತ್ರ ಈ ಸಲ ಫ್ರೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಇನ್ನು ಬಟರ್ ಫ್ರೂಟು 2 ಇಯರ್ಸ್ ಆಯಿತು, ಬಟ್ ಇದು ಒಂದು ಗಿಡದಲ್ಲಿ ಮಾತ್ರ ಫ್ಲವರಿಂಗ್ ಸ್ಟಾರ್ಟ್ ಆಗಿತ್ತು. ಈ ಗಿಡ ತುಂಬ ಗ್ರೋತ್ ಇರೋದ್ರಿಂದ ಈ ಒಂದು ಗಿಡದಲ್ಲಿ ಮಾತ್ರ ಫ್ಲವರಿಂಗ್ ಸ್ಟಾರ್ಟ್ ಆಗಿತ್ತು, ಫ್ಲವರಿಂಗ್ ಬಿಟ್ಟಿತ್ತು. ಅಲ್ಲಲ್ಲೇ ಒಂದೊಂದು ಪೀಚ್ ಆಗಿದೆ, ನೀವು ನೋಡ್ಬೋದು, ಕಾಣಿಸುತ್ತೆ ಇಲ್ಲೋ. ಪೀಚ್ ಕಚ್ಚಿದೆ, ಬಟ್ ತುಂಬ ಏನಿಲ್ಲ, ಸ್ವಲ್ಪ ಕಚ್ಚಿದೆ ಪೀಚ್ಗಳು. ಯಾಕಂದರೆ 3 ವರ್ಷವರೆಗೂ ಈಳ್ ಬಿಡಬಾರ್ದು ಅಂತಾರೆ, ಬಟ್ 2 ವರ್ಷ ಆಗಿದೆ. ಒಂದು 4-5 ನಾವು ಬಿಟ್ಕೊಂಡಿದ್ದೀವಿ ಅಷ್ಟೇ, ಜಾಸ್ತಿ ಏನಿಲ್ಲ. ಇದೊಂದು ಗಿಡದಲ್ಲಿ ಮಾತ್ರ ಸ್ಟಾರ್ಟ್ ಆಗಿದೆ, ಬೇರೆ ಗಿಡ ಇನ್ನೂ ಸ್ವಲ್ಪ ಗ್ರೋತ್ ಕಮ್ಮಿ. ನೋಡ್ಬೋದು, ಬೇರೆ ಗಿಡಗಳೆಲ್ಲ ಗ್ರೋತ್ ಹೇಗಿದೆ ನೋಡಿ, ಇನ್ನೂ ಸ್ವಲ್ಪ ಚಿಕ್ಕದಾಗಿದೆ. 2 ಇಯರ್ಸ್ ಇವು ಗಿಡಗಳು. ಇವು ಅಲ್ಲಿ ನೋಡ್ಬೋದು. ಇಲ್ಲ 2 ಇಯರ್ಸ್ ಗಿಡಗಳು. ಇಲ್ಲ ಏನು ಏಕ ಬಟರ್ ಫ್ರೂಟ್ ಇರೋದು. ಬಟರ್ ಫ್ರೂಟಿಗೂ ಸ್ವಲ್ಪ ಎಲೆ, ಸನ್ಬರ್ನಿಗೆ ಎಲೆ ಎಲ್ಲ ಒಣಗ್ತಾ ಇತ್ತು. ಇದಕ್ಕೂ ಸ್ವಲ್ಪ ಸುಣ್ಣ ಸ್ಪ್ರೇ ಮಾಡಿದೆ. ನೋಡ್ಬೋದು, ಈ ಗಿಡ ನೋಡಿ, ಈ ಗಿಡ ಗ್ರೋತ್ ಹೇಗಿದೆ. ಆ ಗಿಡ ನೋಡಿ, ಆ ಗಿಡ ಎಷ್ಟು ಗ್ರೋತ್ ಇದೆ ಅಂತ. ಜಸ್ಟ್ 2 ಇಯರ್ಸ್ ಗಿಡ ಅದು ನೋಡಿ. ಈ ಗಿಡದಲ್ಲೇ ಇವಾಗ ಫ್ರೂಟ್ ಇಷ್ಟು ಬಂದಿರೋದು. ಇನ್ನು ಜಾಕ್ ಫ್ರೂಟು ಲಾಸ್ಟ್ ಇಯರ್ ಕಂಪೇರ್ ಮಾಡ್ಕೊಂಡ್ರೆ ಈ ಸಲ ಜಾಕ್ ಫ್ರೂಟು ಫೀಲ್ಡು ತುಂಬ ಕಮ್ಮಿ ಇದೆ. ಲಾಸ್ಟ್ ಇಯರ್ ತುಂಬ ಬಿಟ್ಟಿತ್ತು, ನೋಡ್ಬೋದು. ಲಾಸ್ಟ್ ಇಯರ್ಸ್ ತುಂಬ ಸೈಜ್ ಇತ್ತು ಕಾಯಿ, ಯಾಕಂದರೆ ಮಳೆ ಚೆನ್ನಾಗಾಗಿತ್ತು. ಲಾಸ್ಟ್ ಇಯರ್ ತುಂಬ ಸೈಜ್ ಇತ್ತು, ತುಂಬ ಕಾಯಿ ಬಿಟ್ಟಿತ್ತು. ಈ ಸಲ ಸ್ವಲ್ಪ ಕಮ್ಮಿ ಇದೆ ಕಾಯಿ. ಆಲ್ರೆಡಿ ನೆನ್ನೆ ಸ್ವಲ್ಪ ಕಾಯಿ ಕೊಟ್ಟಿದ್ದೀವಿ, ಮಾರಿದ್ದೀವಿ. ನೆನ್ನೆ ಒಂದು 12 ಕಾಯಿ ಕಿತ್ಕೊಂಡೋದ್ರು ಅವರೇ ಬಂದು. ಒಂದು ಕಾಯಿ 50 ರೂಪಾಯಿ ಹಿಂಗೆ ಅವರೇ ಕಿತ್ಕೊಂಡು ತೊಗೊಂಡೋದ್ರು. ಯಾಕಂದರೆ ತುಂಬ ಇರೋದ್ರಿಂದ ಒಂದೇ ಸಲ ಹಣ್ಣಾಗ್ಬಿಡುತ್ತೆ. ನಾವು ಮನೆಗೆ 1-2 ಆದರೆ ಸಾಕು, ಅಷ್ಟೊಂದು ತುಂಬ ಬಿಟ್ಕೊಂಡು ನಮ್ಗೆ ಲಾಸ್ ಆಗುತ್ತೆ. ಅದರಿಂದ ಕಾಯೆಲ್ಲ ಕೊಟ್ಬಿಟ್ಟು ಕಿತ್ಕೊಂಡು ಹೋದ್ರು ನೆನ್ನೆ ಬಂದು. ದಾಳಿಂಬೆ ಗಿಡ ನೋಡಿ, ದಾಳಿಂಬೆ ಗಿಡ ತೋರಿಸ್ತೀನಿ. ಬಟ್ ಈ ದಾಳಿಂಬೆ ಗಿಡಕ್ಕೆ ಪ್ರೂನಿಂಗ್ ಮಾಡಬೇಕಾಗಿತ್ತು, ಬಟ್ ನನಗೆ ಅಷ್ಟು ಐಡಿಯಾ ಗೊತ್ತಾಗಲಿಲ್ಲ ಅವಾಗ. ಹಾಗೆ ಬಿಟ್ಬಿಟ್ಟೆ, ಗಿಡ ಎಷ್ಟು ಬೆಳೆಯುತ್ತೆ ಅಷ್ಟೆಲ್ಲ ಬಿಟ್ಬಿಟ್ಟೆ. ಕಾಯಿ ನೋಡಿ, ಕಾಯಿ ಬಿಟ್ಟಿದೆ, ನೆಲ್ಲಲ್ಲೇ ಬಿಟ್ಬಿಟ್ಟಿದೆ. ಪ್ರೂನಿಂಗ್ ಮಾಡಬೇಕಾಗಿತ್ತಂತೆ, ಬಟ್ ನನಗೆ ಅಷ್ಟು ಐಡಿಯಾ ಗೊತ್ತಾಗಲಿಲ್ಲ ಅವಾಗ. ನೆಕ್ಸ್ಟ್ ಈ ಸಲ ಫ್ರೂಟಿಂಗ್ ಆದಮೇಲೆ ಪ್ರೂನಿಂಗ್ ಮಾಡ್ಬೇಕು. ಸ್ವಲ್ಪ ಕೆಳಗಡೆ ಇರೋದೆಲ್ಲ ತೆಗ್ದು ನೀಟಾಗಿ ಪ್ರೂನ್ ಮಾಡಿಬಿಡಬೇಕು. ನಾವೇನು ಸ್ಪ್ರೇ ಮಾಡ್ತಾಯಿಲ್ಲ ಇದಕ್ಕೆ, ಕೆಮಿಕಲ್ ನೋಡಿ ಹೋಗಿದೆ, ಕೀಟ ಹುಳ ಹೊಡೆದು ಹೋಗಿದೆ ನೋಡಿ. ಫುಲ್ ಆರ್ಗಾನಿಕ್ ಮಾಡ್ತಾ ಇರೋದ್ರಿಂದ ನಾವೇನು ಸ್ಪ್ರೇ ಮಾಡ್ತಾಯಿಲ್ಲ. ಇನ್ನೂ ಹೂವು ಇದೆ, ಒಂದು ಕಾಯಷ್ಟು ಬಿಟ್ಟಿದೆ ಈ ಸಲ. ಲಾಸ್ಟ್ ಇಯರ್ ಒಂದೇ ಒಂದು ಹಣ್ಣು ಬಿಟ್ಟಿತ್ತು, ಈ ಸಲ ಸ್ವಲ್ಪ ಜಾಸ್ತಿ ಆಗಿದೆ. ಇನ್ನು ಪಪ್ಪಾಯ ನಮ್ಮನೆ ತಿನ್ನೋ ಅಷ್ಟು ತಿಂದು ದನಿಗೆ ಹಾಕ್ಬಿಡ್ತೀವಿ. ಹಸು ಇದೆ, ಹಸು ಮೇಕೆ ತಿನ್ಕೊಳ್ಳುತ್ತೆ ನೋಡಿ. ಹಣ್ಣಾಗಿದೆ, ಇಲ್ಲೊಂದಿದೆ, ಇಲ್ಲೊಂದಿದೆ.